ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಳ ಕಷ್ಟವೆಲ್ಲ ದೂರವಾಗುವ ಸಮಯ ಬಂದಂತೆ ಕಾಣ್ತಾ ಇದೆ. ಮನೆಯ ಸಾಲ ಕಟ್ಟಲು ಒದ್ದಾಡುತ್ತಿದ್ದ ಭಾಗ್ಯ ಒಂದೇ ದಿನದಲ್ಲಿ 40,000 ಹಣ ಸಂಪಾದಿಸಿ ಲೋನ್ ಕಟ್ಟಿದ್ದಾಳೆ. ತನ್ನನ್ನು ಸೋಲಿಸಬೇಕು ಅಂದುಕೊಂಡಿದ್ದ ತಾಂಡವ್ ಶ್ರೇಷ್ಠಗೂ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಂಡು ವಾರ್ನ್ ಮಾಡಿದ್ದಾಳೆ ಭಾಗ್ಯ. ಇದನ್ನೆಲ್ಲ ಕಂಡು ಸುಂದರಿ ಇಮ್ಯಾಜಿನೇಷನ್ ಮೂಡ್ಗೆ ಹೋಗಿ ಏನೆಲ್ಲ ಊಹಿಸಿಕೊಂಡಿದ್ದಾಳೆ ಗೊತ್ತಾ? ಹೌದು, ಭಾಗ್ಯಳ ಸಾಹಸ ಕಂಡು ಸುಂದರಿ ತನ್ನದೇ ಕಲ್ಪನೆಯಲ್ಲಿ ಮುಳುಗಿ ಹೋಗಿದ್ದಾಳೆ. ಭಾಗ್ಯ, ನೀನು ಹೀಗೆ ಒಂದೇ ದಿನಕ್ಕೆ 40,000 ದುಡಿತಾ ಇದ್ರೆ ಹೇಗಿರುತ್ತೆ ಗೊತ್ತಾ ಜೀವನ? ಆ ದಿನ ಅಂತೂ ಭಾಗ್ಯ ತುಂಬಾ ದುಡ್ಡು ಮಾಡಿ ಸಾಕಷ್ಟು ರಿಚ್ ಆಗ್ತಾಳೆ. ಕೈಯಲ್ಲಿ ಸೂಟ್ಕೇಸ್ ಇಟ್ಕೊಂಡು ಬರ್ತಾಳೆ. ಅತ್ತೆ ಸೊಸೆ ಸಖತ್ತಾಗಿರೋ ಸೀರೆ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಲಕ ಅಂತ ಮಿಂಚುತ್ತಿರುತ್ತಾರೆ. ಅತ್ತ ತಾಂಡವ್ ಅಳುತ್ತಾ ಕೂತಿರ್ತಾನೆ ಎಂದು ಸುಂದರಿ ಇಮ್ಯಾಜಿನ್ ಮಾಡ್ಕೊಳ್ತಾಳೆ. ಇನ್ನು ಮನೆಯ ಸಾಲ ತೀರಿದ ಖುಷಿಯಲ್ಲಿ ಹಾಗೂ ತಾಂಡವ್ ಶ್ರೇಷ್ಠಗೆ ಬುದ್ಧಿ ಕಲಿಸಿದ ಖುಷಿಯಲ್ಲಿ ಭಾಗ್ಯ ತನ್ನ ಮನೆಯಲ್ಲಿ ಎಲ್ಲರಿಗೂ ಕೈತುತ್ತು ಮಾಡಿ ತಿನ್ನಿಸ್ತಾಳೆ. ಎಲ್ಲರೂ ಖುಷಿಯಲ್ಲಿ ಊಟ ಮಾಡುತ್ತಿದ್ದಾರೆ. ಆದ್ರೆ ಭಾಗ್ಯ ಬೇಸರದಲ್ಲಿ ಒಂದೇ ಕಡೆ ನೋಡುತ್ತಾ ಕೂತಿರ್ತಾಳೆ. ಕುಸುಮ ಅದನ್ನು ಗಮನಿಸಿ, ಯಾಕೆ ಭಾಗ್ಯ ಬೇಸರ ಪಟ್ಟುಕೊಂಡಿದ್ದಿ? ನಾವೆಲ್ಲ ನಿನ್ನ ಕಷ್ಟದಲ್ಲಿ ಒಟ್ಟಾಗಿ ಇರುತ್ತೇವೆ. ನಾವೆಲ್ಲರೂ ಈ ಕಷ್ಟವನ್ನ ಒಟ್ಟಾಗಿ ಎದುರಿಸೋಣ ಎನ್ನುತ್ತಾಳೆ. ಕುಸುಮ ಮಾತಿಗೆ ಮನೆಯವರು ದನಿಗೂಡಿಸ್ತಾರೆ. ಭಾಗ್ಯ ಕಣ್ಣು ತುಂಬಿ ಬರುತ್ತದೆ. ಮನೆಯವರ ಒಗ್ಗಟ್ಟನ್ನೆಲ್ಲ ಕಂಡು ಎಷ್ಟೇ ಕಷ್ಟವಾದರೂ ಸರಿ, ಮನೆಯವರನ್ನ ಬಿಟ್ಟು ಕೊಡುವುದಿಲ್ಲ, ಅವರಿಗಾಗಿ ಎಲ್ಲವನ್ನ ಸಹಿಸಿಕೊಳ್ತೇನೆ ಎಂದು ಭಾಗ್ಯ ಅಂದ್ಕೊಳ್ತಾಳೆ. ಅತ್ತ ತಾಂಡವ್ ಶ್ರೇಷ್ಠಗೆ ಮತ್ತೊಮ್ಮೆ ಆಘಾತ ಆಗಿದೆ. ಮನೆ ಸೀಸ್ ಆಗುತ್ತೆ, ನೀವೆಲ್ಲ ಬೀದಿಗೆ ಬೀಳುತ್ತೀರಿ ಎಂದು ಅರಚುತ್ತಿದ್ದ ತಾಂಡವ್ ಮತ್ತೊಮ್ಮೆ ಎಲ್ಲರೆದುರು ಮುಖಭಂಗ ಅನುಭವಿಸ್ತಾನೆ. ಭಾಗ್ಯ ಮತ್ತೊಮ್ಮೆ ಗೆಲುವು ಸಾಧಿಸಿದ್ದನ್ನ ತಾಂಡವ್ಗೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ, ನೀವು ಏನೇ ಮಾಡಿದ್ರೂ ನಾನು ಸುಮ್ಮನಿರುವುದಿಲ್ಲ, ಮನೆಯನ್ನು ಮತ್ತು ಈ ಮನೆಯವರನ್ನ ಜೋಪಾನವಾಗಿ ಉಳಿಸಿಕೊಳ್ತೇನೆ. ನೀವು ನನಗೆ ಈ ರೀತಿ ತೊಂದರೆ ಕೊಡ್ತಾನೆ ಇರಬೇಕು ಅಂತ ಡಿಸೈಡ್ ಮಾಡಿದ್ರೆ ತೊಂದರೆ ಮಾಡಿ, ನಾನು ಈ ರೀತಿ ಗೆಲ್ತಾನೆ ಇರ್ತೇನೆ ಎಂದು 24 ಗಂಟೆಯಲ್ಲಿ 40,000 ಕಟ್ಟಿದವಳಿಗೆ ಮುಂದಿನ ತಿಂಗಳ ಹೊತ್ತಿಗೆ ಪುನಃ 40,000 ಕಟ್ಟೋಕೆ ಆಗಲ್ವಾ ಎಂದು ಭಾಗ್ಯ ಹೇಳಿದ ಮಾತು ತಾಂಡವ್ಗೆ ತಲೆ ಕೆಡಿಸಿದೆ. ಭಾಗ್ಯಳ ಗೆಲುವನ್ನು ಸಹಿಸಲಾಗದೆ ತಾಂಡವ್ ಬೀದಿ ಅಲೆದಾಡಿದ್ದಾನೆ. ಹುಚ್ಚನಂತೆ ಕಿರುಚುತ್ತಾ ತಿರುಗಾಡಿದ್ದಾನೆ. ಶ್ರೇಷ್ಠ ಸಮಾಧಾನ ಮಾಡಲು ಬಂದರೂ ಅದನ್ನು ಅವನಿಗೆ ಕಿವಿಗೆ ಹಾಕಿಕೊಂಡಿಲ್ಲ. ಇದರ ಮಧ್ಯೆ ಭಾಗ್ಯ ಮನೆಯ ಮುಂದೆ ನೆರೆಮನೆಯ ಹೆಂಗಸರು ಬಂದು ಮನೆಯ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ. ಕುಸುಮ ಮತ್ತು ಭಾಗ್ಯ ಬಗ್ಗೆಯೂ ಬಾಯಿಗೆ ಬಂದಂತೆ ಗುಸುಗುಸು ಮಾತನಾಡುತ್ತಾ ಗದ್ದಲೆಬ್ಬಿಸಿದ್ದಾರೆ. ಕುಸುಮ ಅವರಿಗೆ ಉತ್ತರ ಕೊಟ್ಟರೂ ಮಹಿಳೆಯರು ಸುಮ್ಮನಾಗಿಲ್ಲ. ಮಗ ಸೊಸೆ ಬಗ್ಗೆ ಅಧಿಕ ಮಾತನಾಡಿ ಮನೆಯವರಿಗೆ ನೋವು ಉಂಟು ಮಾಡಿದ್ದಾರೆ. ಮಗನನ್ನ ಮನೆಯಿಂದ ಹೊರಹಾಕಿದ್ದೀರಿ, ಸೊಸೆಯನ್ನು ಎತ್ತಿಕೊಂಡು ಮೆರೆಸುತ್ತಿದ್ದೀರಿ ಎಂದು ಕುಸುಮಗೆ ಹೇಳಿರುವುದು ಆಕೆಗೆ ಬೇಸರ ಮೂಡಿಸಿದೆ. ಅಷ್ಟರಲ್ಲಿ ಭಾಗ್ಯ ಬಂದು ಅವರಿಗೆಲ್ಲ ಸೂಕ್ತ ಉತ್ತರ ಕೊಟ್ಟಿದ್ದಾಳೆ. ನನ್ನ ಅತ್ತೆ ಮಾಡಿರುವುದು ಸರಿಯಾಗಿದೆ, ನೀವು ನಿಮ್ಮ ಕೆಲಸ ನೋಡಿ ಎಂದು ಅವರನ್ನ ಕಳುಹಿಸಿದ್ದಾಳೆ. ಸದ್ಯ ಎಲ್ಲರಲ್ಲೂ ಮೂಡಿರುವ ಪ್ರಶ್ನೆ ಎಂದ್ರೆ ಭಾಗ್ಯ ಮುಂದಿನ ತಿಂಗಳ ಲೋನ್ ಕಟ್ಟಲು ಏನ್ ಮಾಡ್ತಾಳೆ ಎಂಬುದು. ಹಾಗೆ ಭಾಗ್ಯಗೆ ಹೊಸ ಕೆಲಸ ಯಾವುದು ಸಿಗುತ್ತೆ ಹಾಗೂ ಸೋತು ಸುಣ್ಣವಾಗಿರುವ ಶ್ರೇಷ್ಠ ತಾಂಡವ್ ಮುಂದಿನ ಪ್ಲಾನ್ ಏನು ಎಂಬುದು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ.